ಚುನಾವಣೆಗೆ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತಾರೆ ಅಷ್ಟೇ. ಅದರ ಜೊತೆಗೆ ಈಗ ಸಂವಿಧಾನದ ಬಗ್ಗೆ ಬೇರೆ ಶುರು ಮಾಡಿಬಿಟ್ರಿ. ಈಗ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭೆಗೆ ಆಯ್ಕೆ ಆಗಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ. ಇವತ್ತು ದಲಿತರ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಹೇಳಬೇಕಾಗ್ತದೆ, ಅಂಬೇಡ್ಕರ್ ಅವ್ರನ್ನ ಲೋಕಸಭೆಗೆ ಪ್ರವೇಶ ಮಾಡಕ್ ಬಿಡಲಿಲ್ಲ. ಕೊನೆಗೆ ಅವರು ವೆಸ್ಟ್ ಬೆಂಗಾಲ್ನಿಂದ ಅಲ್ಲಿದ್ದಂಥ ಒಬ್ಬರು ರಾಜೀನಾಮೆ ಕೊಟ್ಟು ಸ್ಥಾನ ತೆರವುಗೊಳಿಸಿ ಪಕ್ಷೇತರವಾಗಿ ಅವ್ರನ್ನ ಚುನಾವಣೆ ನಿಲ್ಲಿಸ್ತಾರೆ. ನಂತರ ಮಹಾರಾಷ್ಟ್ರದಲ್ಲಿ 2 ಬಾರಿ ಲೋಕಸಭೆಗೆ ನಿಂತರೆ 2 ಬಾರಿನೂ ಅಂಬೇಡ್ಕರ್ ಅವರನ್ನ ಸೋಲಿಸಿದಂಥದ್ದು ಇದೇ ಕಾಂಗ್ರೆಸ್. ದಲಿತ ಸಮಾಜಗಳು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು. ಮೀಸಲಾತಿಯ ಬಗ್ಗೆ ನರೇಂದ್ರ ಮೋದಿ ಅವರ ಬಗ್ಗೆ ಈಗ ಚರ್ಚೆ ಮಾಡ್ತಕ್ಕಂಥ ಇದೇ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಮೀಸಲಾತಿ ಕೊಡಬಾರದು ಅಂತೇಳಿ ವಿರೋಧ ಮಾಡಿದವರು ಇದೇ ಕಾಂಗ್ರೆಸ್ ಪಕ್ಷ. ಈಗ ನರೇಂದ್ರ ಮೋದಿ ಅವರು ಸಂವಿಧಾನವನ್ನ ಸಂಪೂರ್ಣವಾಗಿ ರದ್ದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ದಲಿತ ಸಮಾಜದ ನಮ್ಮ ಯುವಕರಿಗೆ ತಲೆ ಕೆಡಿಸ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ದಯವಿಟ್ಟು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ, ನರೇಂದ್ರ ಮೋದಿ ಅವರೊಬ್ಬರೇ ಅಲ್ಲ, ಅಂಬೇಡ್ಕರ್ ಅವರು ಮತ್ತು ಅವರ ಸಮಿತಿಯ ಸದಸ್ಯರುಗಳು ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನದ ವ್ಯವಸ್ಥೆಯನ್ನ ಯಾವುದೇ ರಾಜಕಾರಣಿ, ಯಾವುದೇ ಪಕ್ಷಗಳು ಅದನ್ನ ಬದಲಾವಣೆ ಮಾಡಲಿಕ್ಕೆ, ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ದಲಿತ ಸಮಾಜಗಳು ಅರ್ಥ ಮಾಡ್ಕೋಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.